ಅತ್ಯಂತ ಅಶಿಸ್ತಿನ ಪಕ್ಷ ಯಾವುದಾದ್ರೂ ಇದ್ರೆ ಅದು ಬಿಜೆಪಿ, ರಾಜ್ಯ ಬಿಜೆಪಿ, ಕೇಂದ್ರ ಬಿಜೆಪಿ ಅಲ್ಲ, ರಾಜ್ಯ ಬಿಜೆಪಿ ಅತ್ಯಂತ ಅಶಿಸ್ತಿನ ಪಕ್ಷ ಅನ್ನುವಂಥ ಕುಖ್ಯಾತಿಗೆ ಒಳಗಾಗ್ತಾ ಇರುವಂಥದ್ದು ನೋಡ್ತಾ ಇದ್ವಿ. ಬಿಕಾಸ್ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ನಾಯಕರು ಯಾರಾದರೂ ಒಂದು ಮಾತನ್ನು ಹೇಳಿದ್ರೆ ಅದಾದ್ಮೇಲೆ ಸೈಲೆಂಟ್ ಆಗ್ತಾ ಇದ್ದಾರೆ, ಮತ್ತೊಬ್ಬರು ಇನ್ಯಾರು ಮಾತನಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ, ಬಹಿರಂಗವಾಗಿ ಅಸಮಾಧಾನವನ್ನು ತೋರಿಸ್ತಾ ಇಲ್ಲ. ಆದರೆ ಬಿಜೆಪಿಯಲ್ಲಿ ಕಳೆದ 4-5 ವರ್ಷದಿಂದ ನಡೀತಾ ಬರ್ತಾ ಇದೆಯಲ್ಲ ಈ ಅಸಮಾಧಾನ, ಅದು ಕಂಟಿನ್ಯೂ ಆಗ್ತದೆ. ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಡೋಂಟ್ ಕೇರ್, ನೀವೇನು ಲೆಕ್ಕಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಅವರು ಮಾತನಾಡ್ತಾ ಇರುವಂಥ ದಾಟಿಯಲ್ಲೇ ಗೊತ್ತಾಗ್ತಾ ಇದೆ. ಇನ್ನು ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ಇನ್ನಷ್ಟು ಉಲ್ಬಣ ಆಗ್ತಾ ಇದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಈಗ ಸುಧಾಕರ್ ಸಿಡಿದಿದ್ದಾರೆ. ಸುಧಾಕರ್ ಅವರ ಸರದಿ ಯತ್ನಾಳು, ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಬಿ.ಪಿ. ಹರೀಶ್ ಇವರೆಲ್ಲರ ಸಾಲಿಗೆ ಈಗ ಸುಧಾಕರ್ ಕೂಡ ಸೇರ್ಕೊಂಡಿದ್ದಾರೆ. ಬಹಿರಂಗವಾಗಿ ವಾಚಮಾಗೋಚರವಾಗಿ ವಾಗ್ದಾಳಿಯನ್ನು ಮಾಡಿದ್ರು. ಬಿಜೆಪಿ ಬಿಟ್ಟು ಹೋಗುವ ಮಾತನಾಡಿದ್ದಾರೆ ಸುಧಾಕರ್. ನನ್ನ ನಿರ್ಣಯವನ್ನು ತಿಳಿಸ್ತೀನಿ, ನಾನು ಹೇಳಿದ್ದಕ್ಕೆ ಮಣೆ ಹಾಕ್ತೇ ಹೋದ್ರೆ ಹೈಕಮಾಂಡ್ ನಾಯಕರಿಗೆ ನಾನು ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ, ಎಲ್ಲವನ್ನೂ ಕೂಡ ಬಿಚ್ಚಿಡ್ತೀನಿ. ಅಕಸ್ಮಾತ್ ನನ್ನ ಮಾತಿಗೆ ಅಂದರೆ ಗೌರವವನ್ನು ಕೊಡದೆ ಹೋದರೆ ನನಗೇನು ಮಾಡಬೇಕು ಗೊತ್ತಿದೆ. ಬಿಕಾಸ್ ನಾನು ಇಲ್ಲಿ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಇರುವಂಥದ್ದು, ಸ್ವಾಭಿಮಾನಕ್ಕೋಸ್ಕರ ಇದ್ದೇನೆ. ಅದಕ್ಕೂ ಏನಾದರೂ ತೊಂದರೆ ಆದರೆ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನುವ ರೀತಿಯಲ್ಲಿ ಸುಧಾಕರ್ ಅವರ ಮಾತಿತ್ತು. ಅವರ ದಾಟಿನ ಅಂದರೆ ಮಾತಿನ ದಾಟಿ ಇತ್ತಲ್ಲ, ವಿಜೇಂದ್ರ ಅವರನ್ನ ಟಾರ್ಗೆಟ್ ಮಾಡೋದ್ರ ಜೊತೆಗೆ ನನ್ನ ಕಡೆಯವ್ರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡದೆ ಹೋದ್ರೆ ಪಕ್ಷವನ್ನೇ ತೊರೆದು ಬಿಡ್ತೀನಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಇನ್ನು ಸುಧಾಕರ್ ಏನು ಮಾತನಾಡಿದ್ರು ಅನ್ನುವಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದನ್ನ ಹೈಲೈಟ್ಸ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಸುಧಾಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಸುಧಾಕರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸುಧಾಕರ್ ಅವರನ್ನ ಯಡಿಯೂರಪ್ಪನವರೇ ಆ ಸಂದರ್ಭದಲ್ಲಿ ಆಪರೇಷನ್ ಕಮಲ ಮಾಡಿ ನಂತರ ಬಿಜೆಪಿಗೆ ಕರ್ಕೊಂಡ್ಬಂದಿದ್ದಂಥದ್ದು 2019ರಲ್ಲಿ ಬಂದಂಥ ಸುಧಾಕರ್ ಈಗ ಸಿಡಿದೆದ್ದಿದ್ದಾರೆ. ವಿಜೇಂದ್ರ ವಿರುದ್ಧ ಕುಟುಂಬ ರಾಜಕಾರಣ, ಆಪ್ತರಿಗೆ ಮಣೆ ಹಾಕ್ತಾ ಇದ್ದಾರೆ ಅಂತ ಬಾಂಬ್ ಸಿಡಿಸಿದ್ರು. ಕುಟುಂಬ ರಾಜಕಾರಣ ನಡೀತಾ ಇದೆ, ತಮ್ಮ ಆಪ್ತರಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ ಅನ್ನುವಂಥದ್ದು ಸುಧಾಕರ್ ಅವರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಸುಧಾಕರ್ ಆಕ್ರೋಶ ಕಟ್ಟೆನೆ ಹೊಡೆದು ಬಿಟ್ಟಿತ್ತು. ಇವತ್ತು ಕುಟುಂಬ ರಾಜಕಾರಣ, ಆಪ್ತರಿಗೆ ಮಣೆ ಹಾಕ್ತಾ ಇದ್ದಾರೆ ಅಂತ ಹೇಳೋದ್ರ ಜೊತೆಗೆ ಇಲ್ಲಿ ಮೇಯ್ನ್ ಆಗಿ ಚಿಕ್ಕಬಳ್ಳಾಪುರಕ್ಕೆ ಇವರು ಹೇಳಿದವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಇದೆ. ಬಿಜೆಪಿ ಪಕ್ಷ ಸಿದ್ಧಾಂತವನ್ನು ಒಪ್ಪಿ 2019ರಲ್ಲಿ ಬಿಜೆಪಿಯನ್ನ ಸೇರಿದೆ. ಅವಾಗ ಆಪರೇಷನ್ ಕಮಲ ಆಯ್ತಲ್ಲ, ಆ ಸಂದರ್ಭದಲ್ಲಿ ಜಂಪಾದಂಥವರ ಪೈಕಿ ಕಾಂಗ್ರೆಸ್ನಿಂದ 14 ಜನ ಶಾಸಕರು ಬಂದಂಥವರ ಪೈಕಿ ಸುಧಾಕರ್ ಕೂಡ ಒಬ್ರು. ಅದನ್ನೇ ಹೇಳ್ತಾ ಇದ್ದಾರೆ, 2019ರಲ್ಲಿ ಬಿಜೆಪಿಗೆ ನಾನು ಬಂದೆ, ರಾಜಕೀಯ ಭವಿಷ್ಯವನ್ನ ಒತ್ತೆ ಇಟ್ಟು ಬಿಜೆಪಿ ಸೇರಿದೆ. ಯಾಕೆಂದ್ರೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಬಿಜೆಪಿಯ ಶಾಸಕರಿರಲಿಲ್ಲ, ಅದುವರೆಗೂ ಕೂಡ ಬಿಜೆಪಿಯ ಶಾಸಕರು ಆಯ್ಕೆನೂ ಕೂಡ ಆಗಿರಲಿಲ್ಲ. ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದು ಗೆದ್ದಿದ್ದಂಥದ್ದು ಅದು ಸುಧಾಕರ್ ಅವರು. ಸೊ ಹೀಗಾಗಿ ನನ್ನ ರಾಜಕೀಯ ಭವಿಷ್ಯವನ್ನೇ ಒತ್ತೆ ಇಟ್ಟು ನಾನು ಬಂದಿದ್ದೆ. ಮಂತ್ರಿ ಆಗಿದ್ದಾಗಲೂ ಕೂಡ BSY ಅನುಯಾಯಿಗಳ ಸೂಚನೆಯಂತೆ ಕೆಲಸವನ್ನ ಮಾಡಿದೆ. BSY ಅನುಯಾಯಿಯ ರೀತಿಯಲ್ಲಿ ನಾನು ಕೆಲಸವನ್ನ ಮಾಡಿದ್ದೆ. ಏನು ಕೆಲಸ ಕೊಡ್ತಾರೆ ಅದನ್ನು ಮಾಡ್ತಾ ಇದ್ದೆ, ಅವ್ರು ಹೇಳಿದ್ದನ್ನ ಚಾಚು ತಪ್ಪದೆ ಮಾಡ್ತಾ ಇದ್ದೆ ಅನ್ನುವಂಥದ್ದು ಸುಧಾಕರ್ ಅವರು ಹೇಳ್ತಾ ಇರುವಂಥದ್ದು. ಹಾಗೆ ನೆಕ್ಸ್ಟು ಯಡಿಯೂರಪ್ಪನವ್ರ ನಂತರ ಬೊಮ್ಮಾಯಿ CM ಆಗಿದ್ದಲ್ಲ, ಬೊಮ್ಮಾಯಿ ಅವರಿಗೂ ಕೂಡ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸವನ್ನ ಮಾಡಿದ್ದೇನೆ ಅಂತ ಸುಧಾಕರ್ ಹೇಳಿದ್ರು. ಯಾವ ರೀತಿಯಾಗಿ 2019ರಿಂದ ಬಿಜೆಪಿ ಪಕ್ಷದಲ್ಲಿ ತೊಡಗಿಸ್ಕೊಂಡು ನಾನು ಯಡಿಯೂರಪ್ಪ ಮತ್ತೆ ಬೊಮ್ಮಾಯಿ ಅವರಿಗೆ ಸಪೋರ್ಟನ್ನು ಮಾಡ್ಕೊಂಬಂದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮವರನ್ನೇ ಸೋಲಿಸುವಂಥ ಕೆಲಸಗಳು ಆಗ್ತಾ ಇದೆ, ನನ್ನನ್ನು ಅಷ್ಟೇ ನಮ್ಮವರನ್ನು ಸೋಲಿಸುವಂಥ ಕೆಲಸ ಆಗ್ತಾ ಇದೆ ಅಂತ ಡೈರೆಕ್ಟ್ ಹಿಟ್ಟು ವಿಜೇಂದ್ರ ಅವರ ವಿರುದ್ಧನೇ. ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣವೇ ಹೆಚ್ಚಾಗೋಗ್ಬಿಟ್ಟಿದೆ. ಇಲ್ಲಿ ಅವರವರ ಕಡೆಯವರಿಗೆ ಮಾತ್ರ ಅಧಿಕಾರವನ್ನು ಕೊಡುವಂಥ ಕೆಲಸ, ಮತ್ತೊಂದು ಕಡೆ ಅವರ ಕುಟುಂಬದವರಿಗೆ ಮಾತ್ರ ಅಧಿಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ ಸುಧಾಕರ್ ಆರೋಪ ಮಾಡ್ತಾ ಇದ್ದಾರೆ. ಪಕ್ಷದ ಚುನಾವಣೆಗಳು ಏಕಚಕ್ರಾಧಿಪತ್ಯದಂತೆ ಆಗ್ತಾ ಇದ್ದಾವೆ. ಬರೀ ಅವ್ರ ಕಡೆಯವ್ರನ್ನ ಸೆಲೆಕ್ಟ್ ಮಾಡುವ ಮುಖಾಂತರ ಅವರು ಯಾರಿಗೆ ಓಕೆ ಅಂತಾರೆ ಅವ್ರಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಅಂದರೆ ನಮ್ಮ ಅಭಿಪ್ರಾಯವನ್ನು ಪರಿಗಣಿಸ್ತಾ ಇಲ್ಲ, ನಮ್ಮ ಅಭಿಪ್ರಾಯವನ್ನು ತಗೊಳ್ತಾ ಇಲ್ಲ. ನಮ್ಮ ಜಿಲ್ಲೆ ಅಂತ ಬಂದಂಥ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯನೂ ಕೂಡ ಮುಖ್ಯ ಆಗುತ್ತಲ್ಲ, ಅದನ್ನು ಯಾವುದನ್ನು ಕೂಡ ವ್ಯಾಲ್ಯೂ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸುಧಾಕರ್ ಅವರ ಆರೋಪ. ಎಸ್ ಬಾಸ್ ಜೈ ಅನ್ನುವಂಥವ್ರಿಗೇನೆ ಇಲ್ಲಿ ನೇಮಕ ಮಾಡಿಕೊಳ್ಳಲಾಗ್ತದೆ. ಎಸ್ ಬಾಸ್ ಅಂದರೆ ಯಾರು ಹಿಂದೆ ಚೇಲಗಳ ರೀತಿಯಲ್ಲಿ ಓಡಾಡ್ತಾರೆ, ಅದೊಂದು ಮಾತು ಹೇಳಿಲ್ಲ ಅಷ್ಟೇ. ಎಸ್ ಬಾಸ್ ಅಂದರೆ ಅವ್ರು ಹೇಳ್ತಾ ಇರುವಂಥದ್ದು ಚೇಲಗಳ ರೀತಿಯಲ್ಲಿ ಯಾರು ಇರ್ತಾರೆ ಅಂಥವ್ರಿಗೆ ಅಧಿಕಾರವನ್ನು ಕೊಡಲಾಗ್ತದೆ, ಅಂಥವ್ರನ್ನ ನೇಮಕ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ, ತನ್ನದೇ ಆದಂಥ ಗುಂಪನ್ನು ಕಟ್ಕೊಳ್ತಾ ಇದ್ದಾರೆ ಅಂತ ಸುಧಾಕರ್ ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಹಾಗಾದರೆ
ಸುಧಾಕರ್ ಏನೇನೆಲ್ಲ ಮಾತನಾಡಿದ್ರು ಒಮ್ಮೆ ಕೇಳ್ಕೊಂಬ. ಇವತ್ತು ಜಿಲ್ಲಾ ಅಧ್ಯಕ್ಷರುಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. ಯಾವುದೇ ಚುನಾವಣೆ, ಪಕ್ಷದ ಚುನಾವಣೆಗಳಾಗುವಂತ ಸಂದರ್ಭದಲ್ಲಿ ಅದು ಸಂವಿಧಾನ ಪೂರ್ವಕವಾಗಿ ಆಗಬೇಕಾಗ್ತದೆ, ಸಂವಿಧಾನಬದ್ಧವಾಗಿ ಆಗಬೇಕಾಗ್ತದೆ, ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಮನ್ನಣೆ ಕೊಡಬೇಕಾಗ್ತದೆ. ಯಾವುದೇ ಚುನಾವಣೆ ಮಾಡಲಿಲ್ಲ. ಇವತ್ತು 1 ಗಂಟೆಗೆ ನನ್ನ ಸ್ವಂತ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ನಡೆಯುತ್ತೆ. ಏಕಚಕ್ರಾಧಿಪತ್ಯ ಇದ್ದಂಗೆ ನನ್ನ ಹಿಂದೆ ಮುಂದೆ ಯಾರು ಓಡಾಡ್ತಾರೆ ಅಂತವ್ರು ಮಾತ್ರ ಎಸ್ ಬಾಸ್ ಅನ್ನೋರು ಬೇಕು, ಜಿ ಹುಜೂರ್ ಅನ್ನೋರು ಬೇಕು. ಅಂತವರನ್ನ ನೀವು ಅಧ್ಯಕ್ಷರುಗಳು ನೇಮಕ ಮಾಡ್ಕೊಳ್ಳೋದು, ನಿಮಗೆ ಬೇಕಾದಂತ ರಾಜ್ಯದ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು, ಪ್ರಧಾನ ಕಾರ್ಯದರ್ಶಿಗಳು ಮಾಡ್ಕೊಳ್ಳೋದು, ಉಪಾಧ್ಯಕ್ಷರುಗಳ ನೇಮಕ ಮಾಡೋದು. ಆದರೆ ಇವತ್ತು ಯಾವ ವ್ಯಕ್ತಿಯನ್ನ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂತ ವ್ಯಕ್ತಿಯನ್ನ ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ BY ವಿಜಯೇಂದ್ರರವರು, ಇವರ ಧೋರಣೆ ಬಹಳಷ್ಟು ಮುಖಂಡರುಗಳಿಗೆ ಈ ರಾಜ್ಯದಲ್ಲಿ ನೋವನ್ನು ತಂದಿದೆ. ಮಾತನ್ನ ಹೇಳ್ತಾರೆ. ರಾಜಕೀಯ ಸಮಾಧಿ ಮಾಡ್ಲಿಕ್ಕೆ ಹೊರಟಿರುವಂತ ಮಿಸ್ಟರ್ ವಿಜೇಂದ್ರ ಅವರ ವಿರುದ್ಧ ಇನ್ಮೇಲೆ ಸುಮ್ಮನಿರೋದಿಲ್ಲ. ಸಮಾಧಾನ ಆಗಿದೆ, ಅದೆಲ್ಲ ಮುಗ್ದೋದ ಕಥೆ. ಇನ್ನೇನಿದ್ರು ಕೂಡ ನಾನು ರೆಬಲ್ ಆಗಿ ಮಾತನಾಡ್ತೀನಿ ಅನ್ನುವ ರೀತಿಯಲ್ಲಿ ಸುಧಾಕರ್ ಅವರ ಮಾತಿನ ದಾಟಿ ಇತ್ತು. ರಾಜಕೀಯ ಸಮಾಧಿ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನ ಅವರ ಮಾತುಗಳಲ್ಲಿ ಹೇಳ್ತಾ ಇದ್ರು. ನನ್ನ ರಾಜಕೀಯ ಸಮಾಧಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ವಿಜೇಂದ್ರ ಅವರ ವಿರುದ್ಧ ಡೈರೆಕ್ಟ್ ಆಗಿ ಆರೋಪವನ್ನ ಮಾಡಿದ್ರು. ಅವ್ರು ಹೇಳ್ತಾ ಇದ್ರಲ್ಲ, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಇವರೆಲ್ಲರೂ ಕೂಡ ವಿಜೇಂದ್ರ ಅವ್ರ ಕಡೆಯವರು ಇದ್ದಂಥವ್ರನ್ನ ಮಾತ್ರ ಮಾಡಲಾಗಿದೆ ಅಂತ. ನನ್ನ ರಾಜಕೀಯ ಸಮಾಧಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ವಿಜೇಂದ್ರ. ಎಷ್ಟು ಮಟ್ಟಿಗೆ ಸರಿ? ನನ್ನ ರಾಜಕೀಯವನ್ನೇ ಒತ್ತೆ ಇಟ್ಬಿಟ್ಟು ಬಂದಿದ್ದೆ ನಾನು ಬಿಜೆಪಿಗೆ ಅಂತ ವಿಜೇಂದ್ರ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ಇಷ್ಟು ದಿನ ಯತ್ನಾಳ್ ಟೀಮ್ ಹೇಳ್ತಾ ಇದ್ದಿದ್ದು ಇದನ್ನೇ. ಈಗ ಸುಧಾಕರ್ ಅವರು ಕೂಡ ಆಡ್ ಆನ್ ಆಗಿದ್ದಾರೆ. ವಿಜೇಂದ್ರ ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ, ನಮ್ಮ ಮಾತುಗಳನ್ನ ಪರಿಗಣಿಸ್ತಾ ಇಲ್ಲ. ಜಿ ಹುಜೂರ್ ಯಾರು ಎಸ್ ಬಾಸ್ ಅಂತಾರೆ ಅಂಥವ್ರನ್ನ ಮಾತ್ರ ನೇಮಕ ಮಾಡುವಂಥ ಪ್ರಕ್ರಿಯೆ ನಡೀತಾ ಇರುವಂಥದ್ದು ಇದು ಸರಿಯಲ್ಲ, ಈ ಧೋರಣೆನೇ ಸರಿ ಇಲ್ಲ ಅನ್ನುವಂಥದ್ದು ಸುಧಾಕರ್ ಅವರ ಮಾತಿನಲ್ಲಿ ಇದ್ದಂಥ ಆಕ್ರೋಶ. ಯಡಿಯೂರಪ್ಪನವ್ರ ಮುಖ ನೋಡ್ಕೊಂಡು ಬಂದಿದ್ದು. ನಮ್ಮ ರಾಜಕೀಯ ಸಮಾಧಿ ಆಗ್ಬಿಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಲೆಕ್ಕಿಸದೆ ಬಂದಿದ್ವಿ. ಆ ಸಂದರ್ಭದಲ್ಲಿ ಗೆದ್ವಿ. ಆದರೆ 2023ರ ವಿಧಾನಸಭೆ ಎಲೆಕ್ಷನಲ್ಲಿ ಸೋಲನ್ನು ಕಾಣಬೇಕಾಯಿತು. ಅದಾದ್ಮೇಲೂ ಕೂಡ ಏನೇನೆಲ್ಲ ಆಯಿತು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅಂತ ಹೇಳಿದ್ರು. ವಿಜೇಂದ್ರ ದರ್ಪ ಅಹಂಕಾರ ಕಾರ್ಯವೈಖರಿ ಪಕ್ಷಕ್ಕೆ ಮುಳುವಾಗ್ತಾ ಇದೆ ಅಂತ. ಅಂದರೆ ವಿಜೇಂದ್ರ ಸರಿಯಾಗಿ ನಡ್ಕೊಳ್ತಾ ಇಲ್ಲ, ಅದರ ಜೊತೆಗೆ ದರ್ಪ ಇದೆ, ಅಹಂಕಾರ ಇದೆ, ಅವರ ಕಾರ್ಯವೈಖರಿನೇ ಸರಿ ಇಲ್ಲ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಏಕಚಕ್ರಾಧಿಪತ್ಯದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿರುವಂಥ ಅವರ ಆರೋಪ. ನನ್ನ ಜೊತೆ ವಿಜೇಂದ್ರ ಸೌಜನ್ಯಕ್ಕಾದರೂ ಚರ್ಚೆ ಮಾಡಿಲ್ಲ. ಚಿಕ್ಕಬಳ್ಳಾಪುರಕ್ಕೆ ನೇಮಕ ಮಾಡುವಂಥ ವಿಚಾರ ಅಥವಾ ಇರುವಂಥವ್ರನ್ನ ಕಂಟಿನ್ಯೂ ಮಾಡುವಂಥ ವಿಚಾರಕ್ಕಾದರೂ ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ಚರ್ಚೆ ಮಾಡಬೇಕಾಗಿತ್ತು. ನಾನು ಕರೆಯನ್ನು ಮಾಡಿದ್ರೂ ಕೂಡ ರಿಸೀವ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ಅದಕ್ಕೂ ಕೂಡ ರಿಪ್ಲೈ ಮಾಡೋದಿಲ್ಲ ಅನ್ನುವಂಥದ್ದು ಸುಧಾಕರ್ ಅವರ ಒಂದು ಪ್ರಮುಖ ಆರೋಪಗಳಲ್ಲಿ ಒಂದು. ವಿಜೇಂದ್ರ ಬಳಿ ಸಾವಿರಾರು ಕೋಟಿ ಇರ್ಬೋದೇನೋ ಗೊತ್ತಿಲ್ಲ, ಅವ್ರ ಹತ್ರ ಸಾವಿರಾರು ಕೋಟಿ ಇರ್ಬೋದೇನೋ ಗೊತ್ತಿಲ್ಲ. ಆ ಸಾವಿರಾರು ಕೋಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಪ ಅಹಂಕಾರ ಎಲ್ಲವೂ ಕೂಡ ಬಂದಿದೆ ಅಂತ ಕಾಣಿಸುತ್ತೆ. ಆದರೆ ಇದ್ಯಾವುದನ್ನು ಕೂಡ ನಾವು ಲೆಕ್ಕಕ್ಕಿಡೋದಿಲ್ಲ. ಫೋನ್ ಮಾಡಿದ್ರು ರೆಸ್ಪಾಂಡ್ ಮಾಡಲ್ಲ, ಮೆಸೇಜ್ಗೂ ಕೂಡ ರಿಪ್ಲೈ ಮಾಡಲ್ಲ ಅಂದರೆ ಏನರ್ಥ? ಅವರು ಒಬ್ಬರು ರಾಜ್ಯಾಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡಿಬೇಕು. ಆದರೆ ದರ್ಪ ಅಹಂಕಾರ ಕಾರ್ಯವೈಖರಿ ಸರಿ ಇಲ್ಲದ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ಈ ರೀತಿಯಾಗಿ ಹೋದ್ರೆ ಅದನ್ನು ಸಹಿಸ್ಕೊಳ್ಳಲ್ಲ ಅಂತ ನಡ್ಡಾ RSSನವರೇ ಅವಕಾಶವನ್ನು ಕೊಡ್ತಾರೆ, ವಿಜೇಂದ್ರ ಕೊಡೋದಿಲ್ಲ. ಅಂದರೆ ಭೇಟಿಗೆ ಅವಕಾಶ ಅಂತ ನಡ್ಡಾ ಅವರನ್ನ ಭೇಟಿ ಮಾಡ್ಕೊಂಡು ಬಂದಿದ್ರು ಸುಧಾಕರ್ ಅವರು, RSSನವ್ರನ್ನು ಕೂಡ ಭೇಟಿಯಾಗಿ ಬಂದಿದ್ರು. ಆದರೆ ವಿಜೇಂದ್ರನ್ ಭೇಟಿ ಆಗಕ್ಕಾಗ್ತಾ ಇಲ್ಲ, ಅವ್ರ ಅವಕಾಶ ಕೊಡ್ತಾ ಇಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಇಲ್ಲ. ಬಿಜೆಪಿ ಏನು ನಿಮ್ಮ ಸ್ವಂತ ಆಸ್ತಿನ? ಇದು ಸುಧಾಕರ್ ಅವರ ಪ್ರಮುಖವಾದಂಥ ಪ್ರಶ್ನೆ. ರಾಜ್ಯಾಧ್ಯಕ್ಷರಾಗಿದ್ರೆ ಓಕೆ, ಪಕ್ಷ ಮುನ್ನಡೆಸೋದು ಬಿಟ್ಟು ಅದೇ ನಿಮ್ಮ ಸ್ವಂತ ಆಸ್ತಿ ಥರ ಮಾಡ್ಕೊಂಡಿದ್ದೀರಾ ಅಂತ. ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೀಟ್ ಗೆಲ್ಲಿಸಿ ನೋಡೋಣ, ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ರು. ಒಂದು ಸೀಟನ್ನು ಗೆಲ್ಲಿಸ್ಬಿಡಿ ನೋಡೋಣ ಅಂತ ಚಾಲೆಂಜ್ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಬ್ಬ ಶಾಸಕನನ್ನು ಗೆಲ್ಸ್ಕೊಂಬನ್ನಿ ಅಂತ ವಿಜೇಂದ್ರಗೆ ಸವಾಲನ್ನು ಹಾಕಿರುವಂಥದ್ದು ಸುಧಾಕರ್. ಸಂಸದ ಸುಧಾಕರ್ ಅವರು ಸವಾಲನ್ನು ಹಾಕಿದ್ದಾರೆ. ಹಾಗಾದ್ರೆ ಏನು ಮಾತನಾಡಿದ್ರು? ಈ ಮಾತಿನ ದಾಟಿ ಹೇಗಿತ್ತು ನೋಡೋಣ. ಇವರ ಕಾರ್ಯವೈಖರಿ, ಇವರ ಒಂದು ಅಹಂಕಾರ, ಇವರ ಒಂದು ದರ್ಪ ಇರ್ಬೋದು. ಅವ್ರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ 10 ದಿವಸದಲ್ಲಿ.
ಫೋನ್ ರೆಸ್ಪಾಂಡ್ ಮಾಡಲ್ಲ, ಮೆಸೇಜ್ಗೆ ಉತ್ತರ ಕೊಡಲ್ಲ. 2 ಸಲ ಅಪಾಯಿಂಟ್ಮೆಂಟ್ ನಿಗದಿ ಮಾಡಿದರು, ಮತ್ತೆ ಅಪಾಯಿಂಟ್ಮೆಂಟ್ ಮುಂದಕ್ಕೆ ಹಾಕಿದರು. 2-3 ದಿನ ಆದಮೇಲೆ ಸಿಗ್ತೀನಿ. ಮಾನ್ಯ ನಡ್ಡಾಜಿಯವರಿಗೆ ನಾನು ಒಂದು ಮೆಸೇಜ್ ಕಳಿಸಿದರೆ ತಕ್ಷಣ ಅವ್ರು ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. RSS ಸಂಘಗಳಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಕೇಳಿದರೆ ಪಾಪ ಕೊಡ್ತಾರೆ. ಎಂಥ ಹಿರಿಯ ಮುಖಂಡರುಗಳು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಕೇಳ್ತಾರೆ, ಸಮಾಲೋಚನೆ ಮಾಡ್ಕೊಂಡು ಏನೋ ಒಂದು ತೀರ್ಮಾನ ತಗೊಳ್ತಾರೆ. ಇಲ್ಲಿ ಸಮಾಲೋಚನೆನೇ ಇಲ್ಲ. ಮೊನಾರ್ಕ ನೀವು ಏಕಚಕ್ರಾಧಿಪತ್ಯನ? ನಿಮ್ಮ ಆಸ್ತಿನ ಇದು? ಬಿಜೆಪಿ ನಿಮ್ಮ ಸ್ವಂತ ಆಸ್ತಿನ? ಬನ್ನಿ ಬನ್ನಿ ನೋಡೋಣ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಸೀಟ್ ಗೆಲ್ಲಿ ನೋಡೋಣ. ಆದರೆ ಸುಧಾಕರ್ ತಮ್ಮ ಮಾತನ್ನ ಮುಂದುವರಿಸ್ತಾ ಇನ್ನು ಏನೇನೆಲ್ಲ ಕಂಪ್ಲೇಂಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋದ್ರು, ಆರೋಪಗಳನ್ನ ಮಾಡ್ತಾ ಹೋದ್ರು. ವಿಜೇಂದ್ರ ವಿರುದ್ಧ ನೋಡ್ತಾ ಹೋಗೋಣ. ವಿಜೇಂದ್ರ ಬಂಡವಾಳ ಅಮಿತ್ ಶಾ ಬಳಿ ಬಿಚ್ಚಿಡ್ತೀನಿ, ಅಮಿತ್ ಶಾ ಅವ್ರಿಗೆ ಹೋಗಿ ತಲುಪಿಸ್ತೀನಿ, ಏನೇನು ಆಗ್ತಾ ಇದೆ, ಯಾವ ರೀತಿಯ ವರ್ತಿಸ್ತಾ ಇದ್ದಾರೆ, ಹೇಗೆ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರ ಹತ್ರ ಹೇಳ್ತೀನಿ ಅಂತ ಸುಧಾಕರ್ ಹೇಳಿದ್ದಾರೆ. ಎಲ್ಲ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀನಿ, ಹಾಗೆ ಅಮಿತ್ ಶಾ ಅವ್ರಿಗೂ ಕೂಡ ಸ್ಪಷ್ಟವಾಗಿ ಹೇಳ್ತೀನಿ ಯಾವ ರೀತಿಯಾಗಿ ನಡೆಸ್ಕೊಳ್ಳಾಗ್ತಾ ಇದೆ, ನಮ್ಮನ್ನು ಕಡೆಗಣಿಸಲಾಗ್ತಾ ಇದೆ, ನಮ್ಮ ಮಾತಿಗೆ ಬೆಲೆ ಇಲ್ಲದಂತೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತೀನಿ ಅಂತ. ಇದೆಲ್ಲ ಕೇಂದ್ರದ ಗಮನಕ್ಕೆ ತಂದಿದ್ದೇನೆ, ಸುಮ್ಮನೆ ಬಿಡಲ್ಲ. ಇನ್ನು ಅಮಿತ್ ಶಾ ಅವ್ರ ಬಳಿ ಬಿಚ್ಚಿಡ್ತೀನಿ, ಅದಕ್ಕೂ ಮುಂಚೆ ಈಗ ಆಲ್ರೆಡಿ ಕೆಲವರ ಹತ್ರ, ಕೇಂದ್ರದ ನಾಯಕರ ಹತ್ರ ಹೇಳಿದ್ದೇನೆ, ಅವರ ಗಮನಕ್ಕೆ ಕೂಡ ತಂದಿದ್ದೇನೆ, ಇದನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ. ಅಂದರೆ ಈಗ ಆಲ್ರೆಡಿ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂಥ ರಾಧಾ ಮೋಹನ್ ದಾಸ್ ಸೇರಿದಂತೆ ಇನ್ನೂ ಕೆಲವು ನಾಯಕರಿಗೆ ಈ ವಿಚಾರದ ಬಗ್ಗೆ ಅವರ ಗಮನಕ್ಕೆ ತಂದಿದ್ದಾರಂತೆ. ಸೊ ಹೀಗಾಗಿ ಈಗ ಆಲ್ರೆಡಿ ತಂದಿದ್ದೇನೆ, ಸುಮ್ಮನೆ ಬಿಡೋದಿಲ್ಲ. ನಮ್ಮನ್ನ ತುಳಿದು ಸಮಾಧಿ ಮಾಡೋಕೆ ಹೊರಟಿದ್ದೀರಾ ನೀವು, ನಮ್ಮನ್ನು ತುಳಿದುಬಿಟ್ಟು ಸಮಾಧಿ ಮಾಡ್ಲಿಕ್ಕೆ ಹೊರಟಿದ್ದೀರಾ, ನಮ್ಮನ್ನ ಕಡೆಗಣಿಸಿ ರಾಜಕೀಯ ಸಮಾಧಿ ಮಾಡಲಿಕ್ಕೆ ವಿಜೇಂದ್ರ ಅವರು ಮುಂದಾಗ್ತಾ ಇದ್ದಾರೆ. ನಮ್ಮನ್ನ ಸೋಲಿಸುವಂಥ ಕೆಲಸ, ನನ್ನನ್ನು ಸೋಲಿಸೋದ್ರ ಜೊತೆಗೆ ನಮ್ಮ ಕಡೆಯವ್ರನ್ನೂ ಕೂಡ ಸೋಲಿಸುವಂಥ ಕೆಲಸವನ್ನ ಮಾಡಲಾಗ್ತದೆ. ನಮ್ಮ ವಿರುದ್ಧ ಯಾರಿದ್ರು ಅಂಥವ್ರನ್ನ ಕರೆದು ಅಧಿಕಾರವನ್ನ ಕೊಡುವಂಥ ಕೆಲಸ ಆಗ್ತಾ ಇದೆ ಅಂತ ಆರೋಪ. ಯಾವ ಹಿರಿಯ ನಾಯಕರನ್ನು ಕೂಡ ಬಿಡ್ತಾ ಇಲ್ಲ ನೀವು ಅಂತ. ನಮ್ಮ ರಾಜ್ಯದಲ್ಲಿರುವಂಥ ಯಾವ ಬಿಜೆಪಿ ಹಿರಿಯ ನಾಯಕರನ್ನ ಕೂಡ ನೀವು ಬಿಡ್ತಾ ಇಲ್ಲ. ಅಲ್ಲಿ ಹೆಸರುಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ ಸುಧಾಕರ್ ಅವರು, ಯಾರ್ಯಾರು ಅಂತ. CT ರವಿ, ಬೊಮ್ಮಾಯಿ, ಯತ್ನಾಳ್, ಯಾರನ್ನು ಕೂಡ ನೀವು ಬಿಟ್ಟಿಲ್ಲ, ಇವರೆಲ್ಲರನ್ನು ಕೂಡ ತುಳಿಯುವಂಥ ಕೆಲಸ ಮಾಡ್ತಾ ಇದ್ದೀರಾ ಅಂತ ಸುಧಾಕರ್ ಅವರು ಮಾತನಾಡಿದ್ರು. ಹಾಗಾದ್ರೆ ಏನೇನೆಲ್ಲ ಇನ್ನೂ ಮಾತನಾಡ್ತಾ ಹೋದ್ರು ಸುಧಾಕರ್ ಅವರು, ನೋಡ್ಕೊಂಬೇಡ. ಇವತ್ತು ನಾನು ನಮ್ಮ ನಾಯಕರುಗಳಲ್ಲಿ, ನಮ್ಮ ಕೇಂದ್ರ ನಾಯಕರುಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ಗೃಹ ಸಚಿವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು. ಅವ್ರನ್ನ ಭೇಟಿ ಮಾಡ್ತೇನೆ, ಇಲ್ಲಿನ ವಾಸ್ತವತೆಗಳನ್ನು ಎಲ್ಲ ಕೂಡ ಬಿಚ್ಚಿಡ್ತೇನೆ. ಕಳೆದ 5 ವರ್ಷಗಳಲ್ಲಿ ನಾನು ಗಮನಿಸಿರುವಂಥದ್ದು ಇವರ ವ್ಯವಹಾರಗಳು, ಇವರು ಯಾವ ರೀತಿ ರಾಜಕಾರಣವನ್ನು ಮಾಡ್ತಾರೆ, ಯಾವ ರೀತಿ ಪಕ್ಷ ಸಂಘಟಿಸ್ತಾ ಇದ್ದಾರೆ, ಯಾವ ರೀತಿ ಪಕ್ಷ ಒನ್ಸ್ ಫಾರ್ ಆಲ್ ಕ್ಲೋಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಭವಿಷ್ಯ ಇಲ್ಲ. ಇನ್ನು ಇಂಥವರನ್ನ ನೀವು ಮತ್ತೆ ನೆಚ್ಕೊಂಡ್ರೆ, ಮಾನ್ಯ ಯಡಿಯೂರಪ್ಪನವರೇ ಬೇರೆ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅವ್ರ ವ್ಯಕ್ತಿತ್ವನೇ ಬೇರೆ. ಇವ್ರಿಗೂ ಅವ್ರಿಗೆ ಹೋಲಿಕೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಮಗ ಆಗಿರ್ಬೋದಷ್ಟೇ. ಅವರ ಒಂದು ಆದರ್ಶ ಬೇರೆ, ಅವರ ಒಂದು ವ್ಯಕ್ತಿತ್ವ ಬೇರೆ. ವಿರೋಧದಲ್ಲಿದ್ರು ಅಂಥವ್ರನ್ನ ಮಾತಾಡಿ ಅವ್ರ ಜೊತೆಗೆ ಇಟ್ಕೊಳ್ತಾ ಇದ್ರು. ನಾ ಪ್ರಮುಖವಾಗಿ ನೋಡ್ತಾ ಹೋದಾದ್ರೆ ಇಲ್ಲಿ ಬರೀ ಆರೋಪವನ್ನ ಮಾಡಿದ್ ಮಾತ್ರ ಅಲ್ಲ ಸುಧಾಕರ್ ಅವರು, ವಿಜೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿದ್ ಮಾತ್ರ ಅಲ್ಲ. ಮೇಯ್ನ್ ಆಗಿ ಏನು ಗೊತ್ತಾ, ಇಷ್ಟೆಲ್ಲ ಆರೋಪ ಮಾಡಿ, ಟೀಕೆಯನ್ನ ಮಾಡಿ, ವಾಚಮಾಗೋಚರವಾಗಿ ಬೈದಿದ್ರ ಜೊತೆಗೆ ಪಕ್ಷವನ್ನೇ ಬಿಟ್ಟೋಗ್ಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಆದರೆ ಆ ವಿಚಾರದಲ್ಲಿ ಏನು ಮಾತನಾಡಿದ್ರು, ಹೈಕಮಾಂಡ್ ನನ್ನ ಅಭಿಪ್ರಾಯಕ್ಕೆ ಸ್ಪಂದಿಸದಿದ್ದರೆ ಬೇರೆಯದ್ದೇ ರೀತಿಯಾದಂಥ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ, ಹಿಂದೆ ಮುಂದೆ ನೋಡೋದಿಲ್ಲ. ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್, ಸ್ವಾಭಿಮಾನ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ನನ್ನ ಮುಂದಿನ ರಾಜಕೀಯ ನಡೆಯ ಬಗ್ಗೆ ತೀರ್ಮಾನ ಕೈಗೊಳ್ತೇನೆ. ನನ್ನ ಮುಂದಿನ ರಾಜಕೀಯ ನಡೆ ಅಂದರೆ ನಾನು ಪಕ್ಷ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಆಗಿದ್ದೀನಿ ಅಂತ. ಸ್ವಾಭಿಮಾನ ಇಂಪಾರ್ಟೆಂಟ್, ನನ್ನನ್ನು ಇಷ್ಟೊಂದೆಲ್ಲ ತುಳಿಯುವಂಥ ಕೆಲಸ ಮಾಡಿದ್ರೆ ಅದನ್ನು ಸಹಿಸ್ಕೊಂಡಿರೋದೇ ಇಲ್ಲ ಅನ್ನುವಂಥದ್ದು ಅವರ ಮಾತಿನ ಅರ್ಥ. ಸುಧಾಕರ್ ಅವರು ಹೇಳ್ತಾ ಇರುವಂಥದ್ದು, ನನ್ನ ಮುಂದಿನ ರಾಜಕೀಯ ನಡೆಯ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ, ನನ್ನ ಮನವಿಗೆ ಸ್ಪಂದಿಸ್ತಿದ್ದೆ, ನನ್ನ ಬೇಡಿಕೆಗೆ ಸ್ಪಂದಿಸ್ತಿದ್ರೆ ಅಂತ. ನನ್ನ ಕೊನೆಯ ಪ್ರಯತ್ನ ರಾಷ್ಟ್ರೀಯ ನಾಯಕರಿಗೆ ಹೇಳ್ತೀನಿ. ನನ್ನ ಕೊನೆಯ ಪ್ರಯತ್ನ ಏನಿದ್ರು ಇನ್ನು ರಾಷ್ಟ್ರೀಯ ನಾಯಕರ ಅವ್ರ ಹತ್ರ ಹೋಗಿ ಹೇಳ್ತೀನಿ, ಅವ್ರು ಸ್ಪಂದಿಸ್ತಾರ ಇಲ್ವಾ ನೋಡ್ತೀನಿ. ನನ್ನ ರಾಜಕೀಯ ನಡೆ ಏನಿರಬೇಕು ಅಂತ ಮುಂದೆ ತೀರ್ಮಾನವನ್ನು ಮಾಡಲಾಗುತ್ತೆ. ಆಪ್ತರು, ನನ್ನ ಬೆಂಬಲಿಗರ ಸಭೆಯನ್ನು ಕೂಡ ಕರಿತೀನಿ, ಅವ್ರು ಏನು ಅಭಿಪ್ರಾಯ ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ
ಸುಧಾಕರ್ ಅವರು ಹೇಳ್ತಾ ಇದ್ದಾರೆ, ನನಗೆ ಪದವಿಗಳು ಮುಖ್ಯ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ ಮುಖ್ಯ ಅಂತ ಸುಧಾಕರ್ ಅವರು ಕೊನೆಯದಾಗಿ ಹೇಳ್ತಾ ಹೋದ್ರು. ಇಷ್ಟೆಲ್ಲ ಟೀಕೆ ಮಾಡಿದ ಬಳಿಕ ನಾನು ಯಾವ ಕಾರಣಕ್ಕೋಸ್ಕರ ಈ ಮಾತುಗಳನ್ನ ಆಡ್ತಾ ಇದ್ದೀನಿ ಅಂದರೆ ಸ್ವಾಭಿಮಾನಕ್ಕೋಸ್ಕರ, ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಅಂತ ಹೇಳಿದ್ರು. ಏನು ಮಾತಾಡಿದ್ರು ನೋಡಿ. ಅವತ್ತು ನಿಮ್ಮ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಇಲ್ಲೇ ನಮ್ಮ ಮನೆಗೆ ಎಸ್ಸಲಿ ಬಂದ್ರಿ, ಏನೇನು ಭರವಸೆ ಕೊಟ್ರಿ ನನಗೆ, ನಡ್ಕೊಂಡಿದ್ದೀರಾ ನೀವು? ಬಸವಣ್ಣವ್ರ ಪಾದದ ಮೇಲೆ ಪ್ರಮಾಣ ಮಾಡಿದ್ರಿ, ನಡ್ಕೊಂಡಿದ್ದೀರಾ ನೀವು ಏನಾದರೂ ಒಂದು ವಿಚಾರದಲ್ಲಿ? ಅವಾಗ 19-20. ಹಾಗಾಗಿ ಬಹಳಷ್ಟು ನೋವನ್ನ ಪಟ್ಟಿದ್ದೀವಿ. ಆದರೆ ನಾವು ನಂಬಿರ್ತಕ್ಕಂಥ ಪಕ್ಷ, ರಾಷ್ಟ್ರೀಯ ನಾಯಕರುಗಳು ಅವರಿಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಇವರು ಇದೇ ರೀತಿ ನಮ್ಮನ್ನು ರಾಜಕೀಯವಾಗಿ ಸಮಾಧಿ ಮಾಡೋಕ್ಕೆ ಹೊರಟಿದ್ರೆ ನಾವು ಕೂಡ ರಾಜಕೀಯದ ನಮ್ಮ ಅಳಿವು ಉಳಿನ ಪ್ರಶ್ನೆ ಆಗ್ತದೆ. ನಾವು ಮುಂದೆ